ದಯಪಾಲಿಸಿ ದಯಮಾಡಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶ್ರೀಗಳ ಶ್ರೀಪಾದಕ್ಕೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವಗಣ್ಯ ಮಾನ್ಯರಲ್ಲಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಪತ್ರಿಕಾ ಮಾಧ್ಯಮದವರಲ್ಲಿ ಉತ್ತಮವಾಗಿ ನಿರೂಪಣೆ ಮಾಡುವಂಥ ನಮ್ಮ ಸವಿತಾ ಕುಮಾರ್ ಶೆಟ್ಟರವರಲ್ಲಿ ಮಲ್ಲಿಕಾರ್ಜುನ್ ಅವರಲ್ಲಿ ಹಾಗೂ ಎಲ್ಲ ಬಂಧುಗಳಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳು. ಸಮಾಜಕ್ಕೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಇಡೀ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅಗ್ರಗಣ್ಯವಾಗಿ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಸಮಾಜ ಯಾವುದಾದ್ರಿದ್ರೆ ಅದು ನಮ್ಮ ಬಣಜಿಗ ಸಮಾಜ ಅನ್ನುವಂಥ ಮಾತನ್ನ ಹೇಳ್ಬೇಕಾಗ್ತೈತಿ ಅನ್ನುವಂಥದ್ದು. ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮತ್ತು ಜೊತೆಗೆ ಎಲ್ಲರ ಜೊತೆಗೆ ಬೆರೆಯುವಂಥದ್ದು ಮತ್ತು ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡೋದ್ರ ಜೊತೆಗೆ BBS ಕಲಿತಿರ್ತಕ್ಕಂಥವ್ರು ಕಲಿತಿರ್ತಕ್ಕಂಥವರನ್ನು ಪ್ರೋತ್ಸಾಹಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಈ ಮೂಲಕ, ಈ ವೇದಿಕೆ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಬಹಳಷ್ಟು ಸಂತೋಷ ಆಗ್ತೈತಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಹಿರಿಯರು ಇಲ್ಲಿ ಮಾತನಾಡಿದ್ದಾರೆ, ಮಾನ್ಯ ಶಾಸಕರು ಮಾತನಾಡಿದ್ದಾರೆ, ಜೊತೆಗೆ ನಮ್ಮ ಅಂದಪ್ಪ ಜವಳಿಯವರು ಬಹಳ ಒಳ್ಳೆ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ರು. ಒಂದಿಷ್ಟು ದುಡ್ಡನ್ನ ಠೇವಣಿಯಾಗಿ ಇಟ್ಟು, ಅಂದ್ರೆ ಆ ಠೇವಣಿಯಲ್ಲಿ ಬಂದಿರತಕ್ಕಂಥದ್ದನ್ನ ನಮ್ಮ ಬಡ ಮಕ್ಕಳಿಗೆ ಹಂಚುವಂತ ಕಾರ್ಯವನ್ನ ಮಾಡಬೇಕು ಅನ್ನುವಂಥ ಮಾತನ್ನ ತಿಳಿಸಿದ್ರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಿಜಕ್ಕೂ ಸಹಿತ ಆದರ್ಶವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷನೂ ಸಹಿತ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಜರುಗಿ ಬರ್ತಾ ಇದೆ. ನಮ್ಮ ಬಂಡವಾಳ ಉಮೇಶ್ ಅಣ್ಣವರು, ಪ್ರಕಾಶ್ ಅಣ್ಣವರು ಭಿನ್ನಯಿಸಿಕೊಳ್ಳಿಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ ಆಯಿತು. ನಾವು ಬೇರೆ ಕಡೆ ಇದ್ವಿ, ಇಲ್ಲ ನಾವು ಬರ್ತೀವಿ, ಅದು ನಮ್ಮ ಕಾರ್ಯಕ್ರಮ ಅನ್ನುವಂಥ ಮಾತನ್ನ ತಿಳಿಸಿದೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಪರೋಪಕಾರಕ್ಕಾಗಿ ಯಾವ ಮನುಷ್ಯ ದುಡಿತಾನೆ, ಪರೋಪಕಾರಕ್ಕಾಗಿ ಯಾವ ಮನುಷ್ಯ ಜೀವಿತವನ್ನ ಕೊಡ್ತಾನೆ, ಆತನಿಗೆ ಯಾವತ್ತೂ ಸಹಿತ ಗುರುಗಳ ಆಶೀರ್ವಾದ, ದೈವದ ಆಶೀರ್ವಾದ ಇರ್ತೈತಿ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂಥದ್ದು. ಹಾಗೆ ದಿಗ್ಧತೆಯನ್ನ ಪಡೆದಿರ್ತಕ್ಕಂಥದ್ದು ಅಕ್ಕ ಬಹಳ ಚೆನ್ನಾಗಿ ಹೇಳ್ತಾಳೆ. ಮಹಾದೇವಿ ಏನೇ ಇರಲಿ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಅಕ್ಕನದು. ಒಂದು ಕಡೆ ಕೃಷ್ಣನನ್ನ ಅರಿಸಿಕೊಂಡು ಆ ಕೃಷ್ಣನ ಬಗ್ಗೆ ಧ್ಯಾನ ಮಾಡುತ್ತಾ, ಕೃಷ್ಣನೇ ನನಗೆ ಪತಿ ಅಂದಿರ್ತಕ್ಕಂಥವಳು ಮೀರಾಬಾಯಿ. ಅಂದ್ರೆ 12ನೇ ಶತಮಾನದಲ್ಲಿ ಸಮಾನತೆ, ಸಹಕಾರ, ಬಂಧುತ್ವ ಜೊತೆಗೆ ಸಮನ್ವಯ ಬಾಳ್ವೆಯನ್ನ ಸಾರುವ ಜೊತೆಗೆ ಸ್ತ್ರೀ ಪುರುಷ ಎರಡೂ ಒಂದೇ, ಅವು ಬೇರೆ ಅಲ್ಲ ಅನ್ನುವಂಥದ್ದನ್ನ ಹೇಳಿ ಇಡೀ ಅನುಭವ ಮಂಟಪದಲ್ಲಿ ತನ್ನದೇ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಮೆರೆದಂಥವರು ಅಕ್ಕ ಮಹಾದೇವಿಯವರು. ಹಾಗೆ ಆ ತಾಯಿಯ ಒಂದು ಮಹತ್ವವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ತಾಳ್ಮೆ ಅನ್ನುವಂಥದ್ದು. ಏನ್ ತಾಳ್ಮೆ, ಎಂಥ ತಾಳ್ಮೆ ಹೇಳ್ತಾರೆ ಅಂತಂದ್ರೆ, ನಿಜಕ್ಕೂ ಅನೇಕ ಶರಣೀಯರನ್ನ ನಾವು ನೆನಪಿಸ್ತೀವಿ. ಆ ಶರಣೀಯರ ಅಗ್ರಗಣ್ಯ ಸ್ಥಾನದಲ್ಲಿ ಈ ತಾಯಿ ನಿಲ್ತಾಳೆ ಅನ್ನುವಂಥದ್ದು. ಹೇಮರೆಡ್ಡಿ ಮಲ್ಲಮ್ಮ ಅಂದುಕೊಳ್ಳೆ ನಾವು ನೆನಪು ಮಾಡ್ಕೋಬೇಕು. ಏನಂತಂದ್ರೆ ಇಡೀ ಬದುಕನ್ನ, ಅಂದ್ರೆ ಸಂಸಾರದ ಬದುಕನ್ನ ಹೇಗೆ ನಡೆಸಬೇಕು ಅಂತ ತಿಳ್ಕೋಬೇಕಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಆದರ್ಶ ಆಗ್ತೈತಿ. ಹಾಗೆ ಇಟಗಿ ಭೀಮಮ್ಮನ ಆದರ್ಶ ಏನಾಗ್ತದಂದ್ರೆ ಇಡೀ ಎಲ್ಲ ಕುಲವ ಸಹಿತ ನನ್ನದು ಅನ್ನುವಂಥದ್ದನ್ನ ಇಟಗಿ ಭೀಮಮ್ಮ ಸಾರ್ತಾಳೆ. ಹಾಗೆ ಮುಂದೆ ಒಂದು ಹೆಜ್ಜೆ ಮುಂದಿಟ್ಟು ಹೇಳುವಂತ ತಾಯಿ ಯಾರಾದ್ರಿದ್ರೆ ಅದು ಅಕ್ಕ ಮಹಾದೇವಿ ಅನ್ನುವಂಥದ್ದನ್ನ ನಾವು ಮರೆಯಬಾರದು ಅನ್ನುವಂಥದ್ದು. ಹಾಗಾಗಿ ಆ ತಾಯಿ ಬಹಳ ಚಂದ ಹೇಳ್ತಾಳೆ, ಏನಂತಂದ್ರೆ ನಾವು ಸಮಾಧಾನಿಯಾಗಿರ್ಬೇಕು. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅನ್ನುವಂಥದ್ದು. ಈ ಸಮಾಧಾನ ಗುಣ ಬಹಳಷ್ಟು ಅಗ್ರಗಣ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಜೊತೆಗೆ ಎಂಥದೇ ಇರಲಿ ಅನುಭವ ಮಂಟಪದಲ್ಲಿ ಕೊನೆಗೊಂದು ಮಾತನ್ನು ಹೇಳಿ ಆ ಕದಳಿ ವನಕ್ಕೆ ಹೋಗುವಂತ ಸಂದರ್ಭ, ನಿಮ್ಮ ಮುಡಿಗೆ ನಾನು ಹೂವ ತರುತ್ತೇನೆ ಹೊರತು ಹುಲ್ಲೆ ತಾರೇನು ಅಂತ. ನೋಡ್ರಿ ಎಂಥ ಮಾತಿದು. ನಿಜಕ್ಕೂ ಸಹಿತ ಇಡೀ ಅನುಭವ ಮಂಟಪ
ಎದ್ದು ನಿಂತು ಕೈ ಮುಗಿದು ಬಸವಣ್ಣನ ಆದಿಯಾಗಿ ಮಹಾದೇವಿ ಅನ್ನುವಂಥ ಹೆಸರಿನ ಜೊತೆಗೆ ಅಕ್ಕ ಮಹಾದೇವಿ ಅನ್ನುವಂಥ ಸಂಬೋಧನೆಯನ್ನು ಮಾಡಿರ್ತಕ್ಕಂಥದ್ದನ್ನ ನಾವು ತಿಳ್ಕೊಂತೀವಿ. ಈ ಮಟ್ಟದಲ್ಲಿ ಮತ್ತು ಜೊತೆಗೆ ಮೈಲಾರದ ಬಸವಲಿಂಗ ಶರಣರು, ಜೊತೆಗೆ ಮುಂಡ್ರಿಗೆಯ 7ನೇ ಜಗದ್ಗುರುಗಳು, ಅನ್ನದಾನ ಮಹಾಶ್ರೀಗಳು, ಹಾಗೆ ಅನೇಕರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ನಮ್ಮ ಸಕ್ರಿ ಕರಡಪ್ಪನವರು, ಅವರ ಬದುಕು, ಅವರ ಬರಹ, ಅವರ ಜೀವನ ಎಲ್ಲದೂ ಸಹಿತ ಆದರ್ಶ. ಹಾಗೆ ವಾರದ ಮಲ್ಲಪ್ಪನವರು, ಸೊಲ್ಲಾಪುರದ ವಾರದ ಮಲ್ಲಪ್ಪನವರು, ಹೀಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಹಿರಿಯರ ಜೊತೆಗೆ ಇರ್ತಕ್ಕಂಥ ಸಮಾಜ ನಮ್ಮದು ಅನ್ನುವಂಥದ್ದನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳಿ, ಹಾಗಾಗಿ ಅಕ್ಕ ಹೇಳಿದ ಹಾಗೆ ಸಮಾಧಾನಿಯಾಗಿರ್ಬೇಕು. ಏನ್ರಿ ಸರ್, ಸಮಾಧಾನಿಯಾಗಿರ್ಬೇಕು ಅಂದ್ಕೊಳ್ಳೇನ ಮತ್ತೆ ಹೆಂಗ್ ಸಮಾಧಾನದಿಂದ ಕುಂತ್ಬಿಟ್ರೆ ಜೀವನ ಹೆಂಗ ಅಂತ ನಿಂದಿರ್ಲಿ. ಇದು ನೋಡ್ರಿ ಮನ್ಯಾಗ ಹೆಂಗಾಗ್ಯದ ಅಂತಂದ್ರೆ, ಒಂದು ಕಾಲಗಟ್ಟಿತ್ತು ನಮ್ಮ ಹಿರಿಯರು, ಹಿರಿಯ ತಾಯಿಗಳು, ತಂದೆಗಳು ಹೆಂಗ್ ಬದುಕ್ತಿದ್ರು ಅಂತಂದ್ರೆ, ಏನೇ ಕಷ್ಟ ಬರಲಿ, ಏನೇ ಸುಖ ಬರಲಿ ಹೊಂದಿಕೊಂಡು ಅದ್ರ ಜೊತೆಗೆ ಜೀವನವನ್ನು ನಡೆಸುವಂತ ಪರಿಪಾಠ ಇತ್ತು. ಈಗ ಒಂದು ಶಬ್ದವನ್ನು ಏನು ಹೇಳೋದಿಲ್ಲ, ಹೇಳಿದ್ರ ಏನಂತಾರೆ, ಬಸ್ ಯಾತ್ ಸಹಿತ ಬೇಕಾಗಿಲ್ಲ, ನಿಮ್ದೇನು ಆಧಾರ್ ಕಾರ್ಡ್ ಐತ್ ನಡಿ ಅನ್ನುವಂಥ ಕಾಲ. ಇದನ್ನ ಯಾಕೆ ಹೇಳಿದಂತಂದ್ರೆ, ಇದು ನಮಗಾಗಿ ಅಂತಲ್ಲ, ಇವತ್ತು ನಮ್ಮ ಅಣ್ಣನ ಬಳಗನಾಗಿರ್ಬೋದು, ಅಕ್ಕನ ಬಳಗಾಗಿರ್ಬೋದು, ತಾಳ್ಮೆಯ ಬದುಕು, ಸಮನ್ವಯತೆ ಬಹಳ ಮುಖ್ಯವಾಗಿ ನಿಲ್ತೈತಿ ಅನ್ನುವಂಥದ್ದು. ಹಾಗೆ ಆ ಥರದ ಕೊಡುಗೆ ಐತಲ್ಲ, ನಿಜಕ್ಕೂ ಸಹಿತ ಆದರ್ಶ ಅನ್ನುವಂಥದ್ದು. ಇನ್ನೊಂದು ಮುಂದೆ ಒಂದು ಹೆಜ್ಜೆ ಇಟ್ಟು ಹೇಳಬೇಕು ಅಂತಂದ್ರೆ, ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ, ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ, ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ ಅನ್ನುವಂಥದ್ದು. ಈ ಥರದ ಗುಣದಲ್ಲಿ ಬೆಳೆದಂಥವ್ರು. ಹಾಗೆ ಮೈಲಾರದ ಬಸವಲಿಂಗ ಶರಣರು ಎಷ್ಟು ಆದರ್ಶಪ್ರಾಯವಾಗಿರ್ತಕ್ಕಂಥ ಸಂದೇಶವನ್ನು ಈ ನಾಡಿ ಕೊಟ್ಟರು ಅಂತಂದ್ರೆ, ಇಡೀ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ತತ್ವ ಸಿದ್ಧಾಂತವೂ ಸಹಿತ ಅವ್ರು ಹೇಳ್ತಾರೆ, ಬದುಕು ಸುಂದರಗೊಳ್ಳಬೇಕು ಅನ್ನುವಂಥದ್ದು, ಸ್ವಾಸ್ಥ್ಯಗೊಳ್ಳಬೇಕು ಅನ್ನುವಂಥದ್ದು ಬಹಳ ಅನ್ನುವಂಥದ್ದನ್ನ ನಮ್ಮ ಅನೇಕ ಹಿರಿಯರು, ತಾತ್ವಿಕರು ಹೇಳ್ಕೊಟ್ಟಿದ್ದಾರೆ. ಆ ಥರದ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕಲಿಸ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರತಿಭಾ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಳೆಗಳನ್ನು ತಪ್ಪಿ ಅನ್ನುವಂಥ ಮಾತನ್ನು ಹೇಳಿ, ಹಾಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವಗಣ್ಯ ಮಾನ್ಯರಿಗೂ ಸಹಿತ ಶುಭವನ್ನು ಕೋರಿ ಅವ್ರಿಗೂ ಸಹಿತ ಒಂದು ಜೋರಾಗಿ ಚಪ್ಪಾಳೆಗಳನ್ನು ತಪ್ಪಿ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಮನೆಯ ಸಂಸಾರ, ಮನೆಯ ಎಲ್ಲದನ್ನು ಬಿಟ್ಟು, ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ಎಲ್ಲ ನಮ್ಮ ಯುವಕ ಮಿತ್ರರು, ಹಿರಿಯರು ಎಲ್ಲರೂ ಕೂಡಿಕೊಂಡು ಬಹಳ ಅಚ್ಚುಕಟ್ಟಾಗಿ